ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಹೃದಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ತಂದೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಹೃದಯ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಆನಂದ ನದಿ ಎಂಬುದಾಗಿ. ಹೌದು ಪ್ರೀತಿ ಹೃದಯ ಮಕ್ಕಳೇ, ಇದಕ್ಕೆ ಆದವಾಗಿ ದಾವೀದನ ಬರೆದ ಕೀರ್ತನೆ 36ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದೆವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಿನ್ನ ಸಂಭ್ರಮ ವಾಹನದಲ್ಲಿ ಅವರಿಗೆ ಪಾನ ಮಾಡಿ ಸ್ತುತಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವ ವಾಕ್ಯ ಹೇಳ್ತದೆ, ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತೆ ಎಂಬುದಾಗಿ. ನೋಡಿ ಪ್ರೀತಿ ಮಕ್ಕಳೇ, ಪರಲೋಕದಿಂದ ಅಂದರೆ ದೇವರು ಕುರಿಯಾದಾತನು ಇರುವ ಸಿಂಹಾಸನದಿಂದ ಹಿಡಿದು ಬರುವ ಪರಿಶುದ್ಧಾತ್ಮನು ಒಂದು ನದಿ ಎಂಬುದಾಗಿ ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ತರ ಹೇಳ್ತಾರೆ, ಹೋಲಿಸಲಾಗಿದೆ ಆ ನದಿ ತನ್ನ ಅಂತರ್ಯದೊಳಗೆ ಸಂಭ್ರಮವನ್ನು ಉಂಟು ಮಾಡ್ತಾನೆ. ಹೌದು ಪ್ರೀತಿ ಮಕ್ಕಳೇ, ಪರಲೋಕದಿಂದ ನಮಗೆ ಒಂದು ಆನಂದ ಕೊಡುವಂತರಾಗಿದ್ದಾರೆ. ನಮಗೆ ದೇವ್ರ ಮಕ್ಕಳಿಗೆ ಏನ್ ಬೇಕೋ ಅದನ್ನ ಕೊಡೋಕೆ ಬರ್ತಾ ಇದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವರು ಎಷ್ಟು ಒಳ್ಳೆಯವರು. ನನ್ನ ಮಗಳಿಗೆ ಆತ್ಮನಿಂದ ದಾಹದಿಂದ ತುಂಬಿಸಬೇಕೆಂಬುದೇ ದೇವ್ರ ವಾಕ್ಯ ಹೇಳಿದೆ ಪ್ರೀತಿ ಮಕ್ಕಳೇ. ಅದೇ ತರ ದಾವೀದನ ಬರೆದ ಕೀರ್ತನೆ 46ನೇ ಅಧ್ಯಾಯ 4ನೇ ವಚನ ಇರುತ್ತದೆ. ನೋಡಿ ಏನಂದ್ರೆ, ಆ ದಾವೀದನು ಆ ಅಭಿಷೇಕದಿಂದ ಉಂಟಾಗುವ ಆನಂದವನ್ನು ಅರಿತನು, ಆದರೆ ಅವನಿಗೆ ಆ ನದಿಯ ಹೆಸರು ಗೊತ್ತಾಗಲಿಲ್ಲ ಎಂಬುದಾಗಿ ನೋಡ್ತೀವಿ. ಆ ನದಿ ಯಾವುದು ಎಂಬುದಾಗಿ ಆತನಿಗೆ ಗೊತ್ತಾಗಿಲ್ಲ. ಅದರ ವಾಕ್ಯ ಹೇಗಿರ್ತದೆ, ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಮರನ ಪರಿಶುದ್ಧ ನಿವಾಸಸ್ಥಾನವಾಗಿರುವ ದೇವ ನಗರವನ್ನು ಸಂತೋಷಪಡಿಸುತ್ತದೆ ಎಂದು ಈ ನದಿಯ ಯಾವ ಸ್ಥಳವನ್ನು ಸಂತೋಷಪಡಿಸುವುದೆಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಈ ನದಿ ಯಾವ ತರ ಸಂತೋಷ ಪಡಿಸುತ್ತದೆ, ಅದೇ ತರ ದೇವರು ನಮಗೆ ದಾಹದಿಂದ ಸಂತೋಷ ಕೊಡೋರಾಗಿದ್ದಾರೆ. ಈ ದಿನಗಳು ನೋಡೋದಾದ್ರೆ ಎಷ್ಟೋ ಜನಕ್ಕೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಆದ್ರೆ ದೇವರು ನದಿ ಹಾಗೆ ನಮ್ಮನ್ನು ಸಂತೋಷ ಕೊಡ್ತಾ ಇದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ದೇವರು ನದಿ ಹಾಗೆ ನಿಮ್ಮನ್ನು ಸಂತೋಷ ಪಡೋರಾಗಿ ಮಾಡಿಸ್ತಾ ಇರ್ತಾರೆ. ಆನಂದವಾಗಿ ನದಿ ಹಾಗೆ ಪರಲೋಕದಿಂದ ನಿಮಗೆ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ನನ್ನ ಮಗಳು ನನ್ನ ಮಗ ಯಾವುದೋ ಸಮಸ್ಯೆಲಿದ್ದಾರೆ, ಅವರಿಗೆ ಸಂತೋಷ ಪಡಿಸ್ಬೇಕೆಂಬುದೇ ಆ ದೇವರ ಆಸೆ ಆಗಿದೆ. ಹೌದು ಪ್ರೀತಿ ಮಕ್ಕಳು, ದಾವೀದನ ಯಾವ ತರ ಅಭಿಷೇಕಿಸಿದ ಹೊಂದರೂ ಕೂಡ ಆತನಿಗೆ ನದಿಯ ಬಗ್ಗೆ ಗೊತ್ತಾಗಿರಲಿಲ್ಲ. ಆದರೆ ದೇವರು ಸಂತೋಷ ದೇವನಗರೇ ಭಯಪಡಬಾರ್ದ, ಸಂತೋಷವಾಗಿ ನಿಮ್ಮನ್ನು ಪಡಿಸ್ತೇನೆ ಎಂಬುದಾಗಿ ದೇವ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಅದೇ ತರ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 47 ವಚನ ಹೇಳ್ತದೆ. ನೋಡಿ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸ ಪಡುತ್ತದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಆತ್ಮ ದೇವರಲ್ಲಿ ಉಲ್ಲಾಸ ಪಡುತ್ತದೆ ಎಂಬುದಾಗಿ ನಾವು ನೋಡ್ತೀವಿ ಪ್ರೀತಿ ಮಕ್ಕಳೇ. ಈ ದೇವರು ನಮ್ಮ ಯಾವಾಗಲೂ ಸಂತೋಷವಾಗಿರ್ಬೇಕೆಂಬುದೇ ದೇವರ ಆಸೆ. ಈ ದಿನಗಳಲ್ಲಿ ಪ್ರೀತಿ ಮಕ್ಕಳೇ, ಒಂದು ದಿವಸ ಒಂದು ಹುಡುಗಿ ಒಂದು ಪ್ರಾರ್ಥನೆ ಕೂಟಗಳೆಲ್ಲ ಹೋಗ್ತಾ ಇದ್ದಳು, ಅವಳ ಆತ್ಮನಿಂದ ತುಂಬುತ್ತಾ ಇದ್ದಳು. ಆದ್ರೆ ಕೊನೆಯಲ್ಲಿ ಸೈತನಿಗೆ ವಂಚನೆಯಿಂದ ತನ್ನ ಆತ್ಮನ ಕಳ್ಕೊಂಡ್ತಾಳೆ. ಅಯ್ಯೋ ದೇವ್ರೆ, ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೆ, ನನಗೆ ಒಂದು ಅವಕಾಶ ಕೊಡು, ನನಗೂ ಒಂದು ಆತ್ಮ ಕೊಡು, ಆನಂದದಿಂದ ಕೊಡು ದೇವ್ರೆ ಅಂತ ಕೇಳುವಾಗ ಪಶ್ಚಾತ್ತಾಪದಿಂದ ದೇವರ ಹತ್ರ ಬರ್ತಾಳೆ. ಯೌವನಸ್ಥ ಹುಡುಗಿ ತನ್ನ ಜೀವಿತನ ಅರ್ಪಿಸಿ ಅವಳಿಗೆ ಹೊಸ ಆನಂದ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಅನ್ಯ ಭಾಷೆಗಳಲ್ಲಿ ದೇವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಯಾವ ರೀತಿ ದೇವ್ರೆ ನನಗೆ ಹೊಸ ಆತ್ಮನ ಕೊಡು ಎಂಬುದಾಗಿ ಕೇಳುವಾಗ ದೇವ್ರು ನಿಶ್ಚಯವಾಗಿ ಕೊಡುವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ದೇವರನ್ನ ನಾವು ನಂಬಿಕೆಯಿಂದ ಹತ್ತಿರ ಬರಬೇಕು. ದೇವ್ರೇ ದಾವೀದನಿಗೆ ಯಾವ ತರ ಸಂತೋಷವಾದ ಕೊಟ್ಟಿದೋ ಅದೇ ತರ ನನಗೂ ಕೂಡ ಸಂತೋಷವಾದ ಕೊಡು, ನನಗೆ ಸಮಾಧಾನ ಕೊಡು, ನನ್ನಲ್ಲಿದ್ದಂತೆಲ್ಲ ಗಲಿಬಿಲಿ ತೆಗೆದಾಕು, ನನ್ನಲ್ಲಿದ್ದಂತೆಲ್ಲ ಬಲಹೀನತೆ ತೆಗೆದಾಕೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ತೆಗೆದಂತ ದೇವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಹೊಸ ಆನಂದ ಕೊಡುವರಾಗಿದ್ದಾರೆ, ಹೊಸ ಉಲ್ಲಾಸನ ಕೊಡುವರಾಗಿದ್ದಾರೆ. ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಗಳು ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರೇ ಸ್ತೋತ್ರಪ್ಪ. ದೇವರೇ, ಹೊಸ ಆನಂದ ಈ ಮಕ್ಕಳನ್ನು ಕೊಡು. ಹೌದು ಸಪ್ಪ, ನಾನು ಆನಂದವನ್ನು ಕೊಡುತ್ತೆ ಎಂಬುದಾಗಿ ಹೇಳಿದ ಹಾಗೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ. ಈ ವಿಡಿಯೋ ಯಾರು ನೋಡ್ತಾರೋ ಅದನ್ನು ಆಶೀರ್ವದಿಸು, ಒಳ್ಳೆ ರೀತಿಯಲ್ಲಿ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತಾನೆ ಜೀವಿತಂದೆ. ಆಮೆನ್.